ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕರೆ ಅಕ್ಕರೆ, ಇಲ್ಲೇ ಇದೀನಿ. ಏನಾಯ್ತು ಅಕ್ಕರೆ? ಯಾಕೆ ಹೀಗೆ ಮಾಡಿದ್ರಿ? ನಾನು ನಿಮ್ಮನ್ನ ನಿರೀಕ್ಷೆ ಮಾಡಿರಲಿಲ್ಲ. ನೀವು ಎಲ್ಲರೂ ತರ ಅಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವೇ ನನ್ನ ನಂಬಿಕೆನ ಸುಳ್ಳು ಮಾಡ್ಬಿಟ್ರಲ್ಲ. ನಿಮ್ಗೆ ಏನಾದ್ರು ಕೇಳಕ್ಕಿದ್ರೆ ಡೈರೆಕ್ಟ್ ಆಗಿ ಬಂದು ಕೇಳ್ಬೇಕಾಗಿತ್ತು. ಯಾಕೆ ಇನ್ವೆಸ್ಟಿಗೇಟ್ ಮಾಡಿದ್ರಿ? ಆ ಕಡೆ ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು, ದಯವಿಟ್ಟು ಮಾತಾಡಿ. ಓ, ಸೈಲೆಂಟ್ ಆಗಿದ್ದೀರಾ ಅಂದ್ರೆ ನಿಮಗೆ ನನ್ನ ಮೇಲೆ ಡೌಟೇ. ಅದಕ್ಕೋಸ್ಕರ ಇನ್ಸ್ಟಿಟ್ಯೂಟ್ ವರೆಗೂ ಬಂದಿದ್ರಿ. ನಿಮ್ ಕಣ್ಮುಂದೆ ನಾನು ಯಾವಾಗ ಎಷ್ಟು ಚೀಪ್ ಆದೆ? ಅಲ್ಲ ಅಕ್ಕರೆ, ನಿಮ್ ಮನ್ಸಲ್ಲಿ ಈ ತರ ಭಾವನೆ ಎಲ್ಲ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಅಕ್ಕರೆ, ನಾನು ನಿಮ್ ಜೊತೆ ಇಷ್ಟು ವರ್ಷದಿಂದ ಇದ್ದೀನಿ. ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೆ. ನಂಬಿಕೆನೇ ಸುಳ್ಳಾಗೋಯ್ತಲ್ಲ ಅಕ್ಕರೆ. ಯಾಕಂದ್ರೆ ನನ್ನ ಮೇಲೆ ಅನುಮಾನ ಪಟ್ರಿ ನೀವು? ಅಕ್ಕರೆ, ಒಂದ್ ವಿಷಯನ ಕರೆಕ್ಟಾಗಿ ತಿಳ್ಕೊಳ್ಳಿ. ನಾನು ನಿಮ್ಮಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ಮುಚ್ಚಿಡೋಕೆ ಆಗೋದು ಇಲ್ಲ, ಮುಚ್ಚಿಡೋ ಪ್ರಯತ್ನನೂ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ನಾನು ನಿಮ್ಮನ್ನ ಅಷ್ಟು ರೆಸ್ಪೆಕ್ಟ್ ಮಾಡ್ತೀನಿ, ಅಷ್ಟು ಎತ್ತ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಆದ್ರೆ ನೀವು ಮೇಲೆ ಅನುಮಾನ ಪಟ್ಬಿಟ್ಟು ನಾನು ಇಷ್ಟು ಮಲ್ಲಿ, ದಯವಿಟ್ಟು ಅಕ್ಕರೆ, ದಯವಿಟ್ಟು ಸಂಜಾಯಿಸಿ ಕೊಡಕ್ ಬರಬೇಡಿ. ಗಾಯ ಮಾಡಿ ಮುಲ ಮಚ್ಚೋ ಕೆಲಸ ಮಾಡಬೇಡಿ. ಅಕ್ಕರೆ, ನೀವು ನನ್ನ ಫಾಲೋ ಮಾಡ್ಕೊಂಡು ಬಂದ್ರ ಸಾಲದು ಅಂತ ನನ್ನ ಫ್ರೆಂಡ್ ಹತ್ರ ನನ್ನ ಬಗ್ಗೆ ವಿಚಾರಿಸಿದಿರ. ಈ ವಿಷಯ ಕೇಳಿದಾಗ ನನಗೆ ಹೇಗಾಯ್ತು ಗೊತ್ತಾ? ಸಾಯೋ ಸಂಕಟ ಆಯ್ತು. ಅಕ್ಕರೆ, ನನ್ನ ಅನುಮಾನ ಪಟ್ಟಿದ್ದು ನೀವು, ಬೇರೆ ಯಾರಾಗಿರೋ ನನ್ ಕೇರ್ ಮಾಡ್ತಿರ್ಲಿಲ್ಲ. ಅದನ್ನ ನನ್ನ ಕೈಲಿ ಅರಗಿಸ್ಕೊಳಕ್ ಆಗ್ತಾ ಇಲ್ಲ ಅಕ್ಕರೆ. ಮಲ್ಲಿ, ನಾನು ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂದಿಲ್ಲ. ಫಾಲೋ ಮಾಡ್ಕೊಂಡು ಬಂದಿಲ್ಲ ಅಂದ್ರೆ ಇನ್ಸ್ಟಿಟ್ಯೂಟ್ ವರೆಗೂ ಯಾಕೆ ಬಂದ್ರಿ? ಅಕ್ಕರೆ, ನೀವು ಮಾಡಿದ್ ನಿಮ್ಗೆ ಸರಿ ಅಂತ ಅನಿಸ್ತಾ ಇದೆಯಾ? ಹೇಳಿ. ಮಲ್ಲಿ ಪ್ಲೀಸ್, ನನಗೂ ಹೇಳೋದಕ್ಕೆ ಅವಕಾಶ ಮಾಡ್ಕೊಡು. ಸಮಾಧಾನವಾಗಿ ನಾನು ಹೇಳೋದನ್ನ ಕೇಳು ಪ್ಲೀಸ್. ಹೇಳಿ. ನೋಡು ಮಲ್ಲಿ, ನಾನು ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂದಿಲ್ಲ. ಜೆನ್ಯೂನ್ ಆಗಿ ನಿನಗೆ ಲಂಚ್ ಬಾಕ್ಸ್ ಕೊಡಕ್ಕೆ ಬಂದಿದ್ದೆ. ಅಲ್ಲಿ ಬಂದಾಗ ನೀನಿರಲಿಲ್ಲ. ನಿನ್ನ ಫ್ರೆಂಡ್ ಹತ್ರ ಮಾತಾಡಿದಾಗ ಆ ಹುಡುಗನ ವಿಚಾರ ಗೊತ್ತಾಯ್ತು. ಆಮೇಲೆ ನಾನು ನಿನ್ನನ್ನು ಅವನ ಜೊತೆ ನೋಡಿದೆ. ಹೌದು, ನನಗೆ ನಿನ್ನ ಮೇಲೆ ಡೌಟ್ ಬಂದಿತ್ತು. ಬಟ್ ನೀನು ನಡ್ಕೊಳ್ಳೋ ರೀತಿ ಆಗಿತ್ತು ಮಲ್ಲಿ. ಫೋನ್ ಬಂದಾಗ ನೀನು ಫೋನ್ ಎತ್ತುತ್ತಿರಲಿಲ್ಲ. ದಿನಕ್ಕೆ ಅಷ್ಟೊಂದು ಕಾಲ್ಸ್ ಬರ್ತಿತ್ತು ನಿನಗೆ. ಆ್ಯಂಡ್ ಮಾತಾಡ್ತಿರ್ಬೇಕಾದ್ರೆ ನೀನು ಪ್ರೈವೇಟಾಗಿ ಹೋಗಿ ಮಾತಾಡ್ತಿದ್ದೆ. ಅನುಮಾನ ಬರೋದು ಸಹಜ ಅಲ್ವಾ? ಐ ಆಮ್ ಸಾರಿ, ನಾನು ಡೈರೆಕ್ಟಾಗಿ ಬಂದು ನಿನ್ನ ಹತ್ರ ಕೇಳಬೇಕಾಗಿತ್ತು. ಬಟ್ ನಾನು ಡೈರೆಕ್ಟಾಗಿ ಬಂದು ಕೇಳಿದ್ರೆ ನೀನು ಈ ರೀತಿ ಬಿಹೇವ್ ಮಾಡ್ತೀಯಾ ಅಂತ, ಈ ರೀತಿ ರಿಯಾಕ್ಟ್ ಮಾಡ್ತೀಯಾ ಅನ್ನೋ ಭಯದಿಂದ ನಾನು ಕೇಳಿಲ್ಲ. ಅದಕ್ಕೆ ನಾನು ಗೌತಮ್ ಅವ್ರ ಹತ್ರ ಬಂದು ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಾವು ಬೇರೆ ಯಾವುದಾದ್ರೂ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡೋಣ, ಅವಳೇ ಮಾತಾಡಲಿ ಅಂತ. ಸೊ ಹಾಗಾಗಿ ಒಂದು ಹುಡುಗನ ಅಲಯನ್ಸ್ ಬಂದಿದೆ ಅಂತ ಡ್ರಾಮಾ ಮಾಡೋಣ, ಅವಳು ಬಂದು ನಮ್ಮ ಹತ್ರ ಮಾತಾಡ್ತಾಳೆ. ಹುಡುಗ ಬರ್ತಾನೆ ಅಂತ ಹೇಳಿದ್ದು ಸುಳ್ಳ? ಅದನ್ನು ಡ್ರಾಮಾನ? ಮಲ್ಲಿ, ನೀನು ತಪ್ಪಾಗಿ ಅರ್ಥ ಮಾಡ್ಕೋದಿದ್ಯಾ? ನಮ್ಮ ಉದ್ದೇಶ ಇದ್ದಾನೆ ಬೇರೆ. ಏನಾದ್ರೂ ಆಗಿರ್ಲಿ, ಆದ್ರೆ ನೀವು ನನ್ನ ಮೇಲೆ ಅನುಮಾನ ಪಟ್ಟಿದ್ ನಿಜ. ನೀವು ನನ್ನ ಮೇಲೆ ಅನುಮಾನ ಪಟ್ಟಿದ್ದು ನಿಜ. ಅಕ್ಕರೆ, ನಾನು ನಿಜವೂ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ನಾನು ನೀವು ಹಾಕಿದ ಗೆರೆನ ದಾಟ್ತಿರ್ಲಿಲ್ಲ ಅಕ್ಕರೆ. ನೀವು ಹೇಳಿದ್ದೇನೆ ವೇದ ವಾಕ್ಯ ಅನ್ಕೊಂಡಿದ್ದೆ. ಆದ್ರೆ ನೀವು ನನ್ನ ಮೇಲೇನೆ ಅನುಮಾನ ಪಟ್ಟು ಒಳ್ಳೆ ಬಹುಮಾನ ಕೊಟ್ರಿ. ಗೊತ್ತಾಯ್ತು ಬಿಡಿ, ನಾನು ಹೊರಗ್ ನೋಳೆ ಅಂತ ಗೊತ್ತಾಯ್ತು. ಮಲ್ಲಿ ಪ್ಲೀಸ್, ಆ ಮಾತು ಮಾತ್ರ ಆಡ್ಬೇಡ. ದಯವಿಟ್ಟು ಅಕ್ಕರೆ, ಬೇಡ, ಏನು ಹೇಳ್ಬೇಡಿ. ಮಲ್ಲಿ ನಿಂತ್ಕೋ ಪ್ಲೀಸ್. ನಾನು ಹೇಳೋದನ್ನ ಅರ್ಥ ಮಾಡ್ಕೊ ಪ್ಲೀಸ್. ಒಂದ್ಸಲ ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳು. ನನಗೆ ನಿನ್ನ ಮೇಲಿರೋದು ಅನುಮಾನ ಅಲ್ಲ, ಕಾಳಜಿ. ನೋಡು, ನೀನು ನನ್ನ ಮಗಳು ಅಂತ ನಾನು ಯಾವತ್ತೂ ಬಾಯಿ ಮಾತಿಗೆ ಹೇಳಿಲ್ಲ. ನೀನು ನಿಜವಾಗ್ಲೂ ನಮ್ಮ ಮೊದಲನೇ ಮಗು. ನಿನ್ನ ಮೇಲಿರೋ ಕಾಳಜಿಯಿಂದ ಈ ರೀತಿ ಎಲ್ಲ ಮಾಡಿದೆ, ಅರ್ಥ ಮಾಡ್ಕೊ. ನೋಡು, ನನಗೆ ನಿನ್ನ ಮೇಲಿರೋದು ಅನುಮಾನ ಅಲ್ಲ, ಕಾಳಜಿ. ನನ್ಗೆ ಅರ್ಥ ಆಗುತ್ತೆ ನಿನ್ನ ಮನ್ಸಿಗೆ ನೋವಾಗಿದೆ, ಅದಕ್ಕೆ ನೀನು ಈ ರೀತಿ ಮಾತಾಡಿದೆ ಅಂತ. ಆದರೆ ಮಲ್ಲಿ, ಮಾತು ಅನ್ನೋದಿರೋದು ಒಬ್ರನ್ನೊಬ್ರು ಹತ್ರ ಮಾಡೋದಕ್ಕೆ.
ನಮ್ಮ ಭಾವನೆನ ವ್ಯಕ್ತಪಡಿಸೋದಕ್ಕಿರಬೇಕು. ಅದರಿಂದ ಇನ್ನೊಬ್ರಿಗೆ ನೋವು ಆಗಬಾರ್ದು, ಸಂಬಂಧಗಳು ಮುರಿದು ಹೋಗ್ಬಾರ್ದು ಅಂತ ಮಾತು ನಾವ್ಯಾರೂ ಆಡಲೇಬಾರ್ದು. ಆದರೆ ನೀನು ಹೋಗ್ಲಿ ಬಿಡು, ನೀನೊಂದ್ಸಲ ಯೋಚನೆ ಮಾಡ್ಬೋದಾಗಿತ್ತಲ್ವಾ ಅಕ್ಕ ಯಾಕೆ ಈ ರೀತಿ ಮಾಡಿದ್ರು ಅಂತ. ಇಲ್ಲ ಸಮಾಧಾನದಿಂದ ನನ್ನ ಹತ್ರ ಬಂದು ಕೇಳ್ಬೋದಾಗಿತ್ತು. ಆ ಅಧಿಕಾರ ನಿನಗಿದೆ ಆ್ಯಂಡ್ ನಿನಗೆ ಉತ್ತರ ಕೊಡೋ ಜವಾಬ್ದಾರಿ ನಂದು. ಬಟ್ ನೀನೆಲ್ಲಾನು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ. ನೋಡು ಮಲ್ಲಿ, ನೀನಾಗಲೇ ನಿನ್ನ ಜೀವನದಲ್ಲಿ ತುಂಬಾ ನೋವು ಅನುಭವಿಸ್ಬಿಟ್ಟಿದ್ಯಾ. ನಿನಗೆ ಮತ್ತೊಮ್ಮೆ ಮೋಸ ಆಗಬಾರ್ದು, ಇನ್ಯಾರು ನಿನಗೆ ಅನ್ಯಾಯ ಮಾಡಬಾರ್ದು. ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ನಿನ್ನನ್ನು ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ನಂದು. ಎಲ್ಲಿ ಜವಾಬ್ದಾರಿ ಇರುತ್ತೆ ಅಲ್ಲಿ ಆತಂಕನೂ ಇರುತ್ತಲ್ವ ಮಲ್ಲಿ? ಆತಂಕ ಯಾಕೆ? ನಾನು ಅಷ್ಟೊಂದು ವೀಕು ಅಂತ ಅನ್ಕೊಂಡಿದ್ದೀರ? ಎಳೆ ಮಗುನ ನಾನು. ಯಾಕಂದ್ರೆ ನಾನು ಇಷ್ಟು ವರ್ಷ ನಿಮ್ಮ ಜೊತೆ ಇದ್ದೀನಿ, ಇದ್ದು ನಾನು ಗಟ್ಟಿ ಆಗಿದ್ದೀನಿ. ಜೀವನ ಅಂದ್ರೆ ಏನು ಅಂತ ನಾನು ಕಲ್ತ್ಕೊಂಡಿದ್ದೀನಿ. ಜೀವನ ನನಗೆ 7 ಕಡೆ ನೀರು ಕುಡಿಸಿದೆ. ಮಳೆ ಗಾಳಿ ಬಿಸಿಲು ಏನೇ ಬರಲಿ ನಾನು ಜಗ್ಗಲ್ಲ. ಒಂಥರ ಬಂಡ ಧೈರ್ಯ ಬಂದ್ಬಿಟ್ಟಿದೆ. ಯಾಕಂದ್ರೆ ಅಲ್ಲ, ನೀವು ನನಗೆ ಹೇಗೆ ವೀಕ್ ಅಂತ ಅನ್ಕೊಂಡ್ರಿ ಹೇಳಿ? ನೀನು ವೀಕು ಅಂತ ನಾನು ಹೇಳ್ತಿಲ್ಲ ಮಲ್ಲಿ. ಮತ್ತೊಮ್ಮೆ ನಿನ್ನ ಜೀವನದಲ್ಲಿ ಇದ್ಯಾವುದು ಆಗಬಾರ್ದು ಅನ್ನೋ ಕನ್ಸರ್ನ್ ನಂದು ಅಷ್ಟೇ. ಅಕ್ಕರೆ ಅದೆಲ್ಲ ಏನೇ ಇರಲಿ, ನನಗೆ ಬೇರೆ ಯಾರ ಬಗ್ಗೆನೂ ಚಿಂತೆ ಇಲ್ಲ, ಬೇರೆ ಯಾರು ಏನು ಅನ್ಕೊಂಡ್ರು ಚಿಂತೆ ಇಲ್ಲ. ಕರೆ ನೀವು ದೇವರನ್ನ ಪೀಠದಲ್ಲಿಟ್ಟು ಪೂಜೆ ಮಾಡ್ತಾರಲ್ಲ, ಆ ಥರ ನಿಮ್ಮನ್ನ ನನ್ನ ಮನಸ್ಸಲ್ಲಿ ಅಲಂಕರಿಸಿದ್ದೀನಿ. ಅಕ್ಕರೆ ನಿಮಗೆ ನನ್ನ ತಾಯಿ ಸ್ಥಾನ ಕೊಟ್ಟಿದ್ದೀನಿ. ಅಂಥದ್ರಲ್ಲಿ ನೀವು ನನಗೆ ಅನುಮಾನ ಪಟ್ಟರೆ ನೋವಾಗೋದಿಲ್ವಾ ಅಕ್ಕರೆ? ಇವಾಗಲೂ ಅವನೇ ಫೋನ್ ಮಾಡ್ತಾ ಇರೋದು. ಹಲೋ, ಸ್ವಲ್ಪದಲ್ಲಿ ಫೋನ್ ಮಾಡ್ತೀನಿ. ಅಕ್ಕರೆ ನಾನು ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಡ್ಬೇಕು ಅಂತ ಇರ್ಲಿಲ್ಲ, ಹೇಳ್ಕೋಬೇಕು ಅಂತಾನೆ ಇದ್ದೆ. ಮತ್ತೆ ಯಾಕೆ ಹೇಳ್ಕೊಳ್ಳಿಲ್ಲ ಮಲ್ಲಿ? ಯಾಕಂದ್ರೆ ಹೇಳ್ಕೊಳ್ಳೋ ದೊಡ್ಡ ವಿಷಯ ಅಂತ ನನಗೆ ಅನ್ನಿಸ್ಲಿಲ್ಲ. ಅಕ್ಕರೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನ ದೊಡ್ಡ ವಿಷಯ ಯಾಕೆ ಮಾಡಬೇಕು ಅಂತ ಅನಿಸ್ತು. ಆದ್ರೆ ಈ ಚಿಕ್ಕ ವಿಷಯ ಇಷ್ಟು ದೊಡ್ಡದಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡು ಮಲ್ಲಿ, ನೀನು ದಾರಿ ತಪ್ಪಾರ್ದು, ನೀನು ಡೈವರ್ಟ್ ಆಗ್ಬಾರ್ದು. ಆಯ್ತು, ನಿಮಗೆ ನನ್ನ ಮೇಲೆ ಅನುಮಾನ ಇಲ್ಲ, ಕಾಳಜಿ ಅಂತಾನೆ ಇಟ್ಕೊಳ್ಳೋಣ. ನೀವು ನನ್ನನ್ನ ಅವನ ಜೊತೆ ಬೈಕಲ್ಲಿ ಓಡಾಡ್ತಾ ಇರೋದು ನೋಡಿದಾಗ ಡೈರೆಕ್ಟ್ ಆಗಿ ಬಂದು ಕೇಳ್ಬೋದಿತ್ತಲ್ಲ, ಅಕ್ಕರೆ ಯಾರವರು ಯಾಕೆ ಅವನ ಜೊತೆ ಓಡಾಡ್ತಾ ಇದೆಯಾ ಅಂತ. ಯಾಕೆ ನೀವು ಆರತಿ ಮಾಡ್ಲಿಲ್ಲ? ನಾನು ಅವನ ಜೊತೆ ಓಡಾಡ್ತಾ ಇರೋದು ನಿಜ. ಅವ್ನು ನನಗೆ ಪ್ರಪೋಸ್ ಮಾಡ್ದ. ಆದ್ರೆ ನನಗೆ ಅವನ ಮೇಲೆ ಬೇರೆ ಯಾವ್ದು ರೀತಿಯ ಭಾವನೆ ಇಲ್ಲ, ಒಳ್ಳೆ ಭಾವನೆ ಮಾತ್ರ. ನನಗೆ ಒಂದೊಂದು ಫೀಲಿಂಗ್ಸ್ ಇಲ್ಲ ಅಕ್ಕರೆ. ನನ್ನ ಕಡೆಯಿಂದ ಇಷ್ಟೇ. ನಾನು ನನ್ನ ಲೈಫ್ ವಿಷಯದಲ್ಲಿ ತುಂಬಾನೇ ಕ್ಲಿಯರ್ ಆಗಿದ್ದೀನಿ. ನಂದು ಅಂತ ಏನೂ ಇಲ್ಲ ಅಕ್ಕರೆ, ಎಲ್ಲ ನಿಮಗೆ ಮತ್ತೆ ಭಾವಂಗೆ ಬಿಟ್ಟಿದ್ದೀನಿ. ನನಗೆ ಏನು ಒಳ್ಳೇದು ಏನು ಕೆಟ್ಟದು ಅಂತ ನನಗಿಂತ ಚೆನ್ನಾಗಿ ನಿಮ್ಮಿಬ್ಬರಿಗೆ ಗೊತ್ತು. ನನ್ನ ಲೈಫ್ನ ಏನೇ ನಿರ್ಧಾರ ತಗೊಳಿದ್ರು ನೀವೇ ತಗೊಳ್ಬೇಕು. ಯಾಕೆ ಅಂದ್ರೆ ನನಗೆ ಒಳ್ಳೆದನ್ನೇ ಬಯಸ್ತೀರಾ ಅಕ್ಕರೆ.